ಅವಿಮುಕ್ತೇಶ್ವರ ಬ್ರಹ್ಮರಥೋತ್ಸವದ ತೇರನ್ನ ಈಗ ನಾವೇನ್ ನೋಡ್ತಾ ಇದ್ದೀವಿ. ಈ ತೇರನ್ನ 2025 ಏಪ್ರಿಲ್ ಅಲ್ಲಿ ನಾವು ನಮ್ಮ ಶಾಸಕರಾದ ಶರತ್ ಬಚ್ಚೇಗೌಡರು ಚಾಲನೆ ಕೊಟ್ರು. ಇದೇ ಹುಣಸೂರಲ್ಲಿ ಚಾಲನೆ ಕೊಟ್ಟ ನಂತರ ಆ ಮರನ್ ತಂದು ಇಲ್ಲೇ ಸೀಸನ್ ಮಾಡಿ, ಇದೇ ಶೆಡ್ ಅಲ್ಲಿ ಸೀಸನ್ ಮಾಡಿ, ಈ ಸೀಸನ್ ಆದ ಮರವನ್ನ ಉಡುಪಿಗೆ ತಗೊಂಡೋಗಿ, ಉಡುಪಿಯಲ್ಲಿ ರಾಜಗೋಪಾಲಾಚಾರ್ಯ ಅಂತ ಶಿಲ್ಪಿಗಳಿದ್ದಾರೆ, ಅವ್ರ ಹತ್ರ ಕೊಟ್ಟು ಹಂತ ಹಂತವಾಗಿ ಇದು ಮೊದಲು ನಾವೇನಿದ್ದು ಹಳೆ ತೇರೇನಿತ್ತು, ಹಳೆ ತೇರ್ನ ಮಾತ್ರ ಬದಲಾವಣೆ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅಲ್ಲಿ ಹೋಗ್ತಾ ಹೋಗ್ತಾ ಆ ಕಾರ್ವಿಂಗು ಟೀಕ್ ವುಡ್ ಹ್ಯಾಡ್ ಮಾಡ್ಕೊಂಡು ಮತ್ತೆ ನಮ್ಮ ಬಜೆಟ್ ಏನ್ ಮಾಡ್ಕೊಂಡಿದ್ವಿ ಅದನ್ನ ನಾವ್ ಏನ್ ಅನ್ಕೊಂಡಿದ್ವಿ ಅದಕ್ಕಿಂತ 2 ಪಟ್ಟು ಜಾಸ್ತಿ ಆಯ್ತು. ಅದ್ ಮಾಡಿದಾಗ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ತೇರು. ಈ ತೇರ್ನ ಕೊಡುಗೆ ತಮ್ಗೆಲ್ಲ ಗೊತ್ತಿದ್ದಂಗೆ ನಮ್ಮ ಶಾಸಕರಾದಂತ ಶರತ್ ಬಚ್ಚೇಗೌಡರು, ನಮ್ಮ ಬೈರೇಗೌಡರು, ಹಿರಿಯರಾದಂತ BN ಬಚ್ಚೇಗೌಡರು ಅವರ ಕುಟುಂಬ, ಮೆಣಗನಹಳ್ಳಿ ಕುಟುಂಬದವ್ರು ಕೊಡುಗೆಯಾಗಿ ನೀಡಿರ್ತಾರೆ. ನಮ್ಗೆಲ್ಲ ಈ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಶಾಸಕರಿಗೆ ಹಾಗೂ ನಮ್ಮೆಲ್ಲ ಮುಖಂಡರಿಗೆ ತುಂಬಾ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೇವೆ. ನಾವು ಮತ್ತೆ ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಈ ಕೆಲಸ ಮಾಡಿದೀವಿ. ಇದು ಇತಿಹಾಸದಲ್ಲಿ ಉಳಿದೋಗಂತ ಕೆಲಸ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಈಗ 122 ವರ್ಷ ಅಂತ ನಿಖರವಾದ ಮಾಹಿತಿ ಇಲ್ಲದೆ ಇದ್ರು 122 ವರ್ಷ ಅಂತ ನಾವು ಅಂತ ಇದೀವಿ. 122 ವರ್ಷದಿಂದ ಆಗದೆ ಇರೋ ಕೆಲಸ ಈಗ ಆಗಿದೆ ಅಂದ್ರೆ ಅದು ನಮ್ಮೆಲ್ಲರ ಅದೃಷ್ಟ ಅಂತ ಭಾವಿಸ್ತಾ ಇದೀವಿ. ಈಗ ನಮ್ಮ ಮೇ 1ನೇ ತಾರೀಕು ಬುದ್ಧ ಪೌರ್ಣಮಿ ಅಂದು ನಡೆಯುವ ಬ್ರಹ್ಮರಥೋತ್ಸವ, ಅವಿಮುಕ್ತೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಎಲ್ಲರೂ ಬರಬೇಕು. ಅದ್ಭುತವಾದಂತ ತೇರು ಈಗ 2ನೇ ಅಂತಸ್ತು ಮುಗಿದು 3ನೇ ಅಂತಸ್ತು ಹೋಗ್ತಾ ಇದೆ. ಈಗ ಬೆಳಿಗ್ಗೆ ಎಲ್ಲರೂ ತೇರು ಎಳೆಯೋ ಮುಖಾಂತರ ಚಾಲನೆ ಕೊಟ್ರು. ಎಲ್ಲ ಭಕ್ತಾದಿಗಳು, ಯುವಕರು ಎಲ್ಲ ಸುಮಾರು 1000 ಜನ ಸೇರಿದ್ರು. ವಿಶೇಷವಾಗಿ 1000 ಜನ ಸೇರಿದ್ರು. ತುಂಬಾ ಚೆನ್ನಾಗಿ ಡ್ರೈವ್ ಮಾಡ್ಕೊಂಡ್ ಬಂದ್ವಿ. ಏನು ಯಾವುದೇ ತರದ ನಮ್ಗೆ ಅಡಚಣೆ ಅನ್ನೋದು ನಮ್ಗೇನು ಅನ್ಸಲಿಲ್ಲ. ತುಂಬಾ ಚೆನ್ನಾಗಿದೆ. ಈಗ 1ನೇ ತಾರೀಕು ನಡೆಯೋ ಬ್ರಹ್ಮರಥೋತ್ಸವಕ್ಕೆ ಒಳ್ಳೆ ಶುಭ ಲಕ್ಷಣಗಳೆಲ್ಲ ಕಾಣಿಸಿದೆ. ಅದರಿಂದ ಈ ಕಾರ್ಯನ ಮಾಡಿಕೊಟ್ಟಂತ ನಮ್ಮ ಶರತ್ ಬಚ್ಚೇಗೌಡರಿಗೆ ತುಂಬಾ ಹೃದಯದ ಧನ್ಯವಾದಗಳು ತಿಳಿಸ್ತೇನೆ. ಹಾಗೂ ಈ ತೇರ್ ಕಟ್ಟೋ ಜನಾಂಗ ಇದಾರಲ್ಲ, ನಮ್ಮ ಉಪ್ಪಾರ್ ಜನಾಂಗದವರು ತುಂಬಾ ಕಷ್ಟಪಟ್ಟು ತೇರ್ ಕಟ್ತಾ ಇದ್ದಾರೆ. ಅವ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ಈ ನಮ್ಮ ಸ್ನೇಹಿತರೆಲ್ಲ ಈ ಕೆಲ್ಸಕ್ಕೆ ಸಹಾಯ ಮಾಡಿ ಕರೆದಾಗೆಲ್ಲ ಉಡುಪಿಗಾಗ್ಲಿ ಹುಣಸೂರ್ಗಾಗ್ಲಿ ಬಂದ್ರು. ಎಲ್ಲರೂ ನಮ್ಮ ಸ್ನೇಹಿತರು, ಇಂಥವ್ರ ಹೆಸರು ಹೇಳಂಗಿಲ್ಲ, ಎಲ್ಲರೂ ನಮ್ಗೆ ಸಹಾಯ ಮಾಡಿಕೊಟ್ರು. ಅವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಪಾಪ ಈ ಸಮಯದಲ್ಲಿ ನಮ್ಮ ಸುನಿಲ್ ಮತ್ತೆ ಸೂರ್ಯ ಅವ್ರು ಇಲ್ಲಿ ಬರ್ತಾ ಇಲ್ಲ. ಪಾಪ ನಮ್ಗೊಂದು ಎಲ್ಲೋ ಕೊರಗಿದೆ. ಅವ್ರ ತಾತ ಅವರು ಏಜ್ ಆಗಿತ್ತು, ಅವರು ತೀರ್ಕೊಂಡಿದ್ರು. ಅದರಿಂದ ಅವ್ರಿಬ್ರು ಬಂದಿಲ್ಲ. ಅವರು ಬಂದ್ ಜಾಯಿನ್ ಆಗ್ತಾರೆ. ಇದ್ರಲ್ಲಿ ಅವರು ಮುಗಿಸ್ಕೊಂಡು ಬಂದು ಜಾಯಿನ್ ಆಗ್ತಾರೆ ಅಂತ ಹೇಳಿ, ಕಾರ್ಯ ಮುಗಿಸ್ಕೊಂಡು ಬಂದು ಜಾಯಿನ್ ಆಗ್ತಾರೆ. ಧನ್ಯವಾದ.